ಶಿವನು ಹುಟ್ಟಿದವನ ಅಥವಾ ಬ್ರಹ್ಮಾಂಡಕ್ಕೂ ಮುಂಚೆ ಇದ್ದವನ? ಸೃಷ್ಟಿಗೂ ಮೊದಲು ಯಾರು ಇದ್ದರು ಗೊತ್ತಾ? ಶಿವ ಪುರಾಣ ಒಂದು ಭಯಾನಕ ಸತ್ಯ ಹೇಳುತ್ತದೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ನಿಮ್ಮ ವಿಕೆ ಮಿಸ್ಟ್ರೀಸ್ ಮತ್ತೊಂದು ವಿಸ್ಮಯಕಾರಿ ವಿಚಾರದೊಂದಿಗೆ ನಿಮ್ಮ ಬನ್ನಿ. ಇಂದು ನಾವು ತಿಳಿಯೋದಕ್ಕೆ ಹೊರಟಿರೋ ವಿಚಾರ ಶಿವನ ಜನ್ಮ ರಹಸ್ಯ. ಶಿವ ಪುರಾಣದ ಪ್ರಕಾರ ಶಿವ ಹೇಗೆ ಹುಟ್ಟಿದನು? ಪ್ರಿಯ ವೀಕ್ಷಕರೇ, ಇಂದು ನಾವು ಕೇಳಲಿರುವ ಪ್ರಶ್ನೆ ಸಾಮಾನ್ಯ ಪ್ರಶ್ನೆಯಲ್ಲ. ಶಿವನು ಹುಟ್ಟಿದವರ ಅಥವಾ ಅವರು ಕಾಲಕ್ಕೂ ಮುಂಚೆ ಇದ್ದವರ? ಇದು ಕೇವಲ ಪೌರಾಣಿಕ ಕಥೆಯಲ್ಲ, ಇದು ಸೃಷ್ಟಿಯ ಅತಿ ದೊಡ್ಡ ರಹಸ್ಯ. ಸೃಷ್ಟಿಗೂ ಮೊದಲು ಏನು ಇತ್ತು ಕಲ್ಪನೆ ಮಾಡಿ. ಭೂಮಿ ಇಲ್ಲ, ಆಕಾಶ ಇಲ್ಲ, ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಕಾಲವೂ ಕೂಡ ಇಲ್ಲ. ಒಂದು ಅಸೀಮ ಶೂನ್ಯ, ಅಗಾಧ ಅಂಧಕಾರ. ಆ ಅಂಧಕಾರದ ಮಧ್ಯೆ ಒಂದು ಸೂಕ್ಷ್ಮ ಚೈತನ್ಯ, ಅದೇ ಪರಮಶಿವ. ಶಿವ ಪುರಾಣ ಹೇಳುತ್ತದೆ, ಶಿವನು ರೂಪವಿಲ್ಲದವನು, ಆದಿ ಇಲ್ಲದವನು, ಅಂತ್ಯವೂ ಇಲ್ಲದವನು. ಅವನು ಅನಾದಿ, ಅವನು ಅನಂತವೂ ಕೂಡ. ಜನ್ಮ ಮತ್ತು ಮರಣ ಇವೆಲ್ಲವೂ ದೇಹಗಳಿಗೆ ಮಾತ್ರ. ಶಿವನು ದೇಹವೂ ಅಲ್ಲ, ಅವನು ಪರಬ್ರಹ್ಮ. ಒಮ್ಮೆ ಸೃಷ್ಟಿ ಪ್ರಾರಂಭವಾದ ಮೇಲೆ ಬ್ರಹ್ಮ ಮತ್ತು ವಿಷ್ಣುವಿಗೆ ಪ್ರಶ್ನೆ ಮೂಡಿತು, ಯಾರು ಮಹಾನ್ ಎಂದು. ಅಹಂಕಾರ ಬೆಳೆದಿತ್ತು, ವಿವಾದ ಉಂಟಾಯಿತು. ಈ ಕ್ಷಣದಲ್ಲಿ ಆಕಾಶವನ್ನು ಚೀರಿ ಭೂಮಿಯನ್ನು ತಿವಿದು ಒಂದು ಅನಂತ ಅಗ್ನಿ ಸ್ತಂಭ ಪ್ರತ್ಯಕ್ಷವಾಯಿತು. ಅದು ಸಾಮಾನ್ಯ ಬೆಳಕು ಅಲ್ಲ, ಅದು ಜ್ವಲಿಸುವ ಜ್ಯೋತಿ. ಆ ಜ್ಯೋತಿಗೆ ಆದಿಯೂ ಕಾಣಲಿಲ್ಲ, ಅಂತ್ಯವೂ ಕಾಣಲಿಲ್ಲ. ಬ್ರಹ್ಮನು ಮೇಲಕ್ಕೆ ಹಾರಿದನು, ವರಾಹ ಅವತಾರ ತಾಳಿದ ಶ್ರೀ ಮಹಾವಿಷ್ಣುವು ಕೂಡ ಕೆಳಗೆ ತೋಡಿದರು. 1000 ವರ್ಷಗಳ ಹುಡುಕಾಟವಾದರೂ ಆ ಸ್ತಂಭದ ಮಿತಿ ಸಿಕ್ಕಲಿಲ್ಲ. ಅಷ್ಟರಲ್ಲಿ ಆ ಅಗ್ನಿಯಿಂದ ಒಂದು ಧ್ವನಿ ಕೇಳಿತು, ನಾನೇ ಮೂಲ, ನಾನೇ ಆದಿ, ನಾನೇ ಅಂತ್ಯ. ಆ ಜ್ಯೋತಿಯಿಂದ ಶಿವನು ಪ್ರತ್ಯಕ್ಷನಾದನು. ಇದೇ ಇಂದು ನಾವು ಪೂಜಿಸುವ ಲಿಂಗ. ಇದನ್ನೇ ಲಿಂಗೋದ್ಭವ ಎಂದು ಕರೆಯುತ್ತಾರೆ. ಅದರ ಅರ್ಥ ಏನು? ಶಿವನು ಹುಟ್ಟಲಿಲ್ಲ, ಅವನು ಸ್ವಯಂಭೂ. ಪರಶಿವನು ನಿರ್ಗುಣ, ಆದರೆ ಸೃಷ್ಟಿಗೆ ಶಕ್ತಿ ಬೇಕು. ಅದರಿಂದಲೇ ಆದಿಶಕ್ತಿ ಪ್ರತ್ಯಕ್ಷವಾಯಿತು. ಶಿವಶಕ್ತಿ ಸಂಯೋಗದಿಂದ ಸೃಷ್ಟಿ ಚಕ್ರ ಪ್ರಾರಂಭವಾಯಿತು. ಶಿವನು ಬ್ರಹ್ಮನನ್ನು ಸೃಷ್ಟಿ ಕಾರ್ಯಕ್ಕೆ ನೇಮಿಸಿದರು, ವಿಷ್ಣುವಿಗೆ ಪಾಲನೆಯ ಜವಾಬ್ದಾರಿ ನೀಡಿದರು. ಆದರೆ ಪ್ರಶ್ನೆ ಮತ್ತೆ ಬರುತ್ತದೆ, ಶಿವನು ಯಾರು? ಶಿವನನ್ನು ಯಾರು ಸೃಷ್ಟಿಸಿದರು? ಉತ್ತರ ಯಾರೂ ಇಲ್ಲ. ಅವನು ಸ್ವತಃ ಸ್ವರೂಪ. ಶಿವನಿಗೆ ಒಂದು ಹೆಸರು, ಮಹಾಕಾಲ. ಕಾಲ ಎಲ್ಲವನ್ನು ನುಂಗುತ್ತದೆ, ಆದರೆ ಕಾಲವನ್ನೇ ಮೀರಿ ಇರುವವನು ಅವನೇ ಶಿವ. ಸೃಷ್ಟಿ ಹುಟ್ಟುತ್ತದೆ, ನಾಶವಾಗುತ್ತದೆ, ಯುಗಗಳು ಬರುತ್ತವೆ, ಹೋಗುತ್ತವೆ. ಆದರೆ ಶಿವನು ಸ್ಥಿರ, ಶಾಂತ ಮತ್ತು ಸಾಕ್ಷಿ. ಶಿವನ ಕೆಲವು ಅವತಾರಗಳಿಗೆ ಕೆಲವರು ಕೇಳುತ್ತಾರೆ, ವೀರಭದ್ರ ಹುಟ್ಟಿದರಲ್ಲ, ಭೈರವ ಪ್ರತ್ಯಕ್ಷರಾದರಲ್ಲ. ಹೌದು, ಆದರೆ ಅವು ಜನ್ಮವಲ್ಲ, ಅವು ದೈವಿಕ ರೂಪಾಂತರಗಳು. ಶಿವನು ದೇಹ ತಾಳುವುದಿಲ್ಲ, ಅವನು ರೂಪ ತಾಳುತ್ತಾನೆ, ಧರ್ಮ ರಕ್ಷಣೆಗೆ ಮತ್ತು ಅಹಂಕಾರದ ನಾಶಕ್ಕೆ. ಶಿವ ಶುದ್ಧ ಚೈತನ್ಯ, ಲಿಂಗ ಅನಂತದ ಸಂಕೇತ. ಜನ್ಮ ಮರಣಗಳು ದೇಹಕ್ಕೆ ಮಾತ್ರ, ಶಿವನು ಕಾಲಾತೀತ. ಆದ್ದರಿಂದಲೇ ಶಿವ ಪುರಾಣ ಹೇಳುತ್ತದೆ, ಶಿವನು ಹುಟ್ಟಿಲ್ಲ, ಅವನು ಅನಾದಿ. ನಾವು ಶಿವನನ್ನು ಹುಡುಕುತ್ತೇವೆ ಮಂದಿರಗಳಲ್ಲಿ, ಗುಹೆಗಳಲ್ಲಿ, ಹಿಮಾಲಯದಲ್ಲಿ. ಆದರೆ ಶಿವನು ಎಲ್ಲಿದ್ದಾನೆ ಗೊತ್ತಾ? ನಿಶ್ಶಬ್ದದಲ್ಲಿ, ಧ್ಯಾನದಲ್ಲಿ, ಉಸಿರಿನ ನಡುವಿನಲ್ಲಿ. ಅವನು ಜನ್ಮ ಪಡೆದವನಲ್ಲ, ಅವನು ಸದಾ ಇರುವವನು. ಪ್ರಿಯ ವೀಕ್ಷಕರೇ, ಇದು ಕೇವಲ ಪೌರಾಣಿಕ ಕಥೆಯಲ್ಲ, ಇದು ಒಂದು ತತ್ವ. ಶಿವನು ಹುಟ್ಟಿದವನಲ್ಲ, ಅವನು ಸ್ವಯಂಭೂ, ಅವನು ಅನಂತ. ಜನ್ಮ ಮತ್ತು ಮರಣ ಇವು ಎಲ್ಲರಿಗೂ ಸತ್ಯ, ಆದರೆ ಒಬ್ಬನಿಗೆ ಮಾತ್ರ ಇಲ್ಲ, ಅವನೇ ಪರಮಾತ್ಮ ಶಿವ. ಶಿವನ ಇನ್ನಷ್ಟು ರಹಸ್ಯಗಳನ್ನು ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ನಿಮ್ಮ ವಿಕೆ ಮಿಸ್ಟ್ರೀಸ್. ಮುಂದಿನ ವಿಡಿಯೋದಲ್ಲಿ ಶಿವನ ಮತ್ತೊಂದು ಅಚ್ಚರಿ ರಹಸ್ಯದ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಶುಭವಾಗಲಿ.